ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಿನ್ನೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಇಟ್ಟಿದ್ದೀನಿ. ಇವಾಗ ನಾವು ಫ್ರಂಟ್ ಪಾರ್ಟು ಮತ್ತು ಹ್ಯಾಂಡ್ಸ್ ಅನ್ನೋದು ಕಟ್ ಮಾಡೋಣ. ಫಸ್ಟು ನಾವು ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಇರುತ್ತಲ್ಲ, ಅದನ್ನು ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ 2 ಹ್ಯಾಂಡ್ಸ್ ಅನ್ನೋದು ಸಿಗುತ್ತೆ. ಫಸ್ಟು ನಾವು ಎಡ್ಜಲ್ಲಿ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಹೈಟ್ ಅನ್ನೋದು ಎಷ್ಟಿದೆ ಬ್ಲೌಸ್ ಹ್ಯಾಂಡ್ಸ್ದು ಅಂತ ನೋಡ್ಕೊಬಿಟ್ಟು ಹಾಗೆ ಒಂದು ಹ್ಯಾಂಡ್ಸು ಲೂಸ್ ಅನ್ನೋದು ನೋಡ್ಕೋಬೇಕು. ಈ ರೀತಿ ನೋಡ್ಕೊಂಬಿಟ್ಟು ನೆಕ್ಸ್ಟು ಟೇಬಲ್ ಎಷ್ಟಿದೆ ಅಂತ ನೋಡೋದು. 5 ಇಂಚ್ ಅನ್ನೋದು ಬಂದೈತೆ. 5 ಇಂಚ್ಗೆ ನಾನು ನೀಟಾಗಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು 3/4 ಇಂಚ್ ಅಷ್ಟು ಅನ್ನೋದು ಕೊಡ್ತಾಯಿದ್ದೀನಿ. ಅಂದರೆ ಹ್ಯಾಂಡ್ ಡೌನ್ 3/4 ಕೊಟ್ಟಿದ್ದೀನಿ. ಅಂದರೆ 3/4 ಅಂದರೆ 3.2 ಬರುತ್ತಲ್ಲ ಗೆರೆ, ಅದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಾವು ಸೆಕೆಂಡ್ ಲೈನ್ ಹಾಕಿದ್ದೀವಲ್ಲ, ಅಲ್ಲಿ ನಮ್ಮ ಆರ್ಮ್ ರೌಂಡ್ ಎಷ್ಟಿದೆ 8 ಬಂದೈತಲ್ಲ, 8ಗೆ 7 ಅನ್ನೋದು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಮೈನಸ್ ಮಾಡಿದ್ರೆ ನಮಗೆ ಹ್ಯಾಂಡ್ ಲೂಸ್ ಅನ್ನೋದು ನೀಟಾಗಿ ಸಿಗುತ್ತೆ. ಅಲ್ಲಿ ಈ ರೀತಿ ಮಾಡ್ಕೊಂಬಿಟ್ಟು ಕರ್ವ್ ಸ್ಕೇಲ್ ತಗೊಂಡು ಕರ್ವ್ ಮಾಡ್ಕೋಬೇಕು. ನೋಡಿ, ನಾವು ಶೋಲ್ಡರ್ ಹತ್ರ 1 ಇಂಚ್ ತಗೊಂಡಿದ್ದೀನಿ. ಹಾಗೆ ಹ್ಯಾಂಡ್ ಜಾಯಿಂಟ್ ಹತ್ರ ಕೂಡ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕರ್ವ್ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಹ್ಯಾಂಡ್ ಲೂಸ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 8 ಇಂಚ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ನಮಗೆ. ಆವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹೋದ್ಮೇಲೆ ಹ್ಯಾಂಡ್ ಒಂದೊಂದು ಸಲ ಹೆಚ್ಚು ಕಮ್ಮಿ ಬರುತ್ತಲ್ಲ, ಆ ರೀತಿ ಬರಬಾರ್ದಂದ್ರೆ ಇಲ್ಲೇ ನೋಡ್ಕೊಬಿಡ್ಬೇಕು. ನಾವು ಇಲ್ಲಿ ಕಡಿಮೆ ತಗೊಂಡಿವಿ ಅಂತಂದರೆ ಹ್ಯಾಂಡ್ ಲೂಸು ನಾವು ಹೊಲಿಯೋ ಸಾರಿ ಹೆಚ್ಚು ಕಮ್ಮಿ ಬರುತ್ತೆ. ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಅನ್ನೋದು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಅದೇ ನಾವು ಕರ್ವ್ ಸ್ಕೇಲಿಂದ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳೋದು. ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಅಲ್ಲಿ ನನಗೆ ಅಟ್ಯಾಚ್ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಜಾಯಿಂಟ್ ಹತ್ರ ಐತಲ್ಲ, ಅಲ್ಲೇ ತಗೊಂಡ್ಬಿಟ್ಟಿದ್ದೀನಿ. ಇವಾಗ ಇದು ಸೈಡ್ಗೆ ಇಟ್ಬಿಟ್ಟು ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ಹಾಗೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಇಲ್ಲಾಂದರೆ ಒಂದು ಕಾಮೆಂಟ್ ಆದರೂ ಮಾಡಿರಿ. ನೀಟಾಗಿ ಏನಾನ ವರ್ಕಲ್ಲಿ ಏನಾನ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಇವಾಗ ನೋಡಿರಿ, ನಾನು ಕ್ರಾಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಕ್ರಾಸ್ ಕಟ್ಟಿಂಗೋಸ್ಕರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ, ಅದನ್ನು ನೀಟಾಗಿ ನಾವು ಫ್ರಂಟ್ಗೋಸ್ಕರ ಎಲ್ಲ ಮಾರ್ಕಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಸ್ಕೇಲ್ ಯೂಸ್ ಮಾಡಿರಿ. ಸ್ಕೇಲ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಸ್ಟ್ರೈಟಾಗಿ ಅದು ಹೇಗಿರುತ್ತೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ಗೋಸ್ಕರ. ಈಗ ಶೋಲ್ಡ್ರ್ ಹತ್ರ ಮತ್ತು ನಾವು ಒಟ್ಟು ಟೋಟಲ್ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ನಾವು ಫ್ರಂಟ್ ಪಾರ್ಟ್ಗೋಸ್ಕರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದೇನಂದರೆ ನಾವು ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಕಟ್ ಮಾಡಿ ಬಂದರೆ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ಬ್ಲೌಸಲ್ಲಿ ನಾನು ಹೇಳಿದ್ನಲ್ಲ ಫ್ರಂಟ್ ಪಾರ್ಟು ಕಡಿಮೆ ಐತೆ ಅಂತಂದು. ಅವರು ಬ್ಲೌಸ್ ಅನ್ನೋದು ಹೇಗಿದೆಯೋ ಆಗೊಂದು ಸಲ ನಾವು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋ ಸಾರಿ ಈ ರೀತಿ ಇಟ್ಕೋಬೇಕು. ನೋಡಿರಿ, ನಾವು ಶೋಲ್ಡರ್ ಹತ್ರ ಕಚ್ಗೋಸ್ಕರ ತಗೊಂಡಿದ್ದೀನಿ. ಇದು ಸ್ಟಿಚಿಂಗ್ ಲೈನ್ ಅನ್ನೋದು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಭುಜ ಹತ್ರ, ಅದನ್ನು ಹಿಡ್ಕೋಬೇಕು. ಅದನ್ನು ಹಿಡ್ಕೊಬಿಟ್ಟು ನೀಟಾಗಿ ನಾವಿಲ್ಲಿ ಕಚ್ಗೋಸ್ಕರ ಸ್ವಲ್ಪ ಗ್ಯಾಪ್ ಇಟ್ಟಿರ್ತೀವಲ್ಲ, ಅದನ್ನು ಕೂಡ ನೀಟಾಗಿ ಬ್ಯಾಕಲ್ಲಿ ಫ್ರಂಟಲ್ಲಿ ನೀಟಾಗಿ ಈ ರೀತಿ ಹಾಕ್ಕೋಬೇಕು. ನೋಡಿ, ಇಷ್ಟು ಅಂದರೆ ನಾವು ಫ್ರಂಟಲ್ಲಿ ನೋಡಿದ್ವಲ್ಲ ಬ್ಲೌಸಲ್ಲಿ ಫ್ರಂಟಲ್ಲಿ ಜಾಸ್ತಿ ಗ್ಯಾಪ್ ಐತೆ, ಅದು ನೋಡಿದ್ರೆ ಆ ರೀತಿ ಬರುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ನಮ್ಗೆ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ. ಫ್ರಂಟಲ್ಲಿ ಬಂದುಬಿಟ್ಟು ಅಷ್ಟು ನಮಗೆ ಕಡಿಮೆ ಬರುತ್ತೆ. ನೋಡಿ, ನೆಕ್ ಅನ್ನೋದು ರೌಂಡಾಗಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಹಾಕ್ಕೊಂಡ್ಬಿಟ್ಟು ನಾವು ಒಂದು 1/2 ಇಂಚ್ ಅನ್ನೋದು ಉಕ್ಸು ಪಟ್ಟಿಗೆ ನಾವು ಮಡಚಿ ಹಾಕ್ತೀವಲ್ಲ, ಅದನ್ನು ಎಕ್ಸ್ಟ್ರಾ ತಗೋಬೇಕು. ಈ ಕಡೆ ಇರೋದೆಲ್ಲ ನಾವು ಅದನ್ನು ಹಾಕ್ಕೊಳ್ಬಾರ್ದು. ಅದು ನಾವೇನಾದರೂ ಒಂದೊಂದು ಸಲ ಬ್ಲೌಸಲ್ಲಿ ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಳ್ರಿ, ನಾವು 1/2 ಇಂಚ್ ಅನ್ನೋದು ಇವಾಗ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ತಾಯಿದ್ದೀನಲ್ಲ, ಅದು ನಮ್ಮ ಉಕ್ಸು ಪಟ್ಟಿಗೋಸ್ಕರ. ಇನ್ನು ಉಳಿದಿದ್ದೆಲ್ಲ ನಾವು ಅದನ್ನು ತಗೊಂಬಿಡ್ತೀವಿ ಕರೆಕ್ಟಾಗಿ. 1/2 ಇಂಚ್ ಅನ್ನೋದು ನಾವು ಬಿಟ್ಬಿಡಬೇಕು. ಅಲ್ಲಿಂದ ಲೆಕ್ಕ ನೋಡ್ಕೊಳ್ಳೋಣ. ಬ್ಲೌಸಲ್ಲಿ ಎಷ್ಟಿದೆ 8.5 ಐತೆಲ್ಲ, ಅದೇ 8.5ನ ನಾನು ಸೆಕೆಂಡ್ ಲೈನಿಂದ ತಗೊತಾಯಿದ್ದೀನಿ. ಉಕ್ಸ್ಗೋಸ್ಕರ ಅದನ್ನು ಬಿಟ್ಟು ತಗೊಂಡ್ಬಿಡ್ತಾಯಿದ್ದೀನಿ. 8.5 ಪ್ಲಸ್ಸು ನಾವು ಅಲ್ಲೊಂದು ಡಾಟ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ಒಂದು 1/4 ಇಂಚ್ ಅಷ್ಟು ತಗೊಂಡಿದ್ದೀನಿ ನಾನು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟಲ್ಲಿ. 9 ಎಷ್ಟೈತೋ ಅದನ್ನೇ ಇಟ್ಕೊಂಡಿವಿ ಅಂದ್ಕೊಳ್ರಿ, ಫುಲ್ಲು ಫ್ರಂಟಲ್ಲಿ ತುಂಬ ಲೂಸ್ ಬರುತ್ತೆ. ನೋಡಿ, ಇವಾಗ ನಾವು ಮೇನ್ ಡಾಟ್ ಹಿಡ್ಕೊಂಡ್ಬಿಟ್ಟು ನೀಟಾಗಿ, ಇದು ಕ್ರಾಸ್ ಕಟ್ಟಿಂಗಲ್ಲ, ಜಾಸ್ತಿ ನಾವು ಹಿಗ್ಗಕ್ಕೆ ಹೋಗ್ದಲೆ ಅದು ಹೇಗೈತೋ ಆಗೊಂದು ಸಲ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಖರ್ಚಿಗೋಸ್ಕರ ತಗೊಂಡಿಲ್ಲ ಫ್ರೆಂಡ್, ಮರ್ತೋಗಿದ್ದೀನಿ. ಅದು ಆಮೇಲೆ ತಗೊತಾ ಇದ್ದೀನಿ.
ನೋಡಿರಿ ಈ ರೀತಿ ಮೇಲ್ಗಡೆಯಿಂದ ಟೇಪಲ್ಲಿ ಒಂದು ಸಲ ನೋಡ್ಕೋಬೇಕು. ಇದೇ ಏನಾದರೂ ನಮಗೆ ಕರೆಕ್ಟಾಗಿ 9 ಇಂಚು ಆ ಥರ ಅಂದರೆ ನಮಗೆ ಫ್ರಂಟಲ್ಲಿ ಚೆಸ್ಟ್ ಜಾಸ್ತಿ ಐತೆ ಅಂತ ಅಂದ್ಕೊಳ್ರಿ ಫ್ರೆಂಡ್ಸ್, ಆವಾಗ 9ವರೆಗೆ ನಾವು ಪ್ಯಾಂಟ್ ಮಾಡ್ಕೋಬೇಕು. ಇದು ಕೂಡ ಒಂದು 1/2 ಇಂಚು ಕೆಳಗಡೆ ಬರುತ್ತೆ. ಈ ರೀತಿ ನಾವು ಸ್ವಲ್ಪ ಒಂದು ಹಾಫ್ ಇಂಚಲ್ಲೇ ಜಾಸ್ತಿ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಅದು ಬಿಟ್ಟರೆ ಇದರಲ್ಲಿ ಫ್ರಂಟಲ್ಲಿ ಏನು ಜಾಸ್ತಿ ಇರೋದಿಲ್ಲ. ನೀಟಾಗಿ ನಮಗೆ ಕಪ್ಸ್ ಹತ್ರ ಲೂಸ್ ಬರೆದಿದ್ದಂಗೆ ನೀಟಾಗಿ ಅವ್ರಿಗೆ ಕೊಟ್ಬಿಟ್ರೆ ಫ್ರಂಟ್ ಪಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ ನನಗೆ 9 ಇಂಚ್ ಅಷ್ಟೇ ಐತೆ, ಚೆಸ್ಟ್ ಕಡಿಮೆ ಇರೋದ್ರಿಂದ 9 ಇಂಚ್ ತಗೊಂಡಿನಿ. ಅದೇ ಸ್ವಲ್ಪ ಜಾಸ್ತಿ ಐತೆ ಅಂದ್ಕೊಂಡ್ರೆ 9ವರೆ ತಗೊತೀನಿ. ಈ ರೀತಿ ಇವಾಗ ನಾವು ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳೋದು. ಇವಾಗ ಸೆಕೆಂಡ್ ಡಾಟ್ ನೋಡಿರಿ, ಅದನ್ನು ಮೇನ್ ಡಾಟ್ ಹಿಡ್ಕೊಂಡ್ಬಿಟ್ಟು ಫಸ್ಟ್ ಡಾಟ್ ಹಾಕಿರ್ತೀವಲ್ಲ ಅಲ್ಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿರಿ 3.5 ಇಂಚು. ಇದು ಕ್ರಾಸ್ ಕಟ್ಟಿಂಗ್ ಅಲ್ಲ, ಅದಕ್ಕೆ ಒಂದು ಪಾಯಿಂಟ್ ಅಷ್ಟು ಕಮ್ಮಿ ತಗೊತಾ ಇದ್ದೀನಿ ನಾನು. 3.5 ತಗೊತಿಲ್ಲ, 3.4 ಅಷ್ಟು ತಗೊತಾ ಇದ್ದೀನಿ. ಅದೇನಾದರೂ ಹಿಗ್ಗಿರುತ್ತಲ್ಲ ಬ್ಲೌಸ್ ಹಾಕ್ಕೊಂಡು ಅದರಿಂದ. ಇದು ಅಷ್ಟೇ, ನಮ್ಮದು ಮೇನ್ ಡಾಟು ಎಷ್ಟು ಅಗಲ ಕೊಟ್ಟಿದ್ದಾರೆ ಅಂತ ಅನ್ನೋದು ನೋಡ್ಕೋಬೇಕು. ನೋಡಿರಿ ಈ ರೀತಿ 1 ಇಂಚ್ ಅನ್ನೋದು ಬಂದಿದೆ. ಆ ಕಡೆ 1 ಇಂಚು ಈ ಕಡೆ 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋದು. ಇಲ್ಲಿ ನನಗೆ ಹುಕ್ ಸ್ಪಾಟ್ ಕಚ್ಚಿಗೋಸ್ಕರ ತಗೊಂಡಿದ್ದೀನಲ್ಲ, ಇವಾಗ ಸೆಕೆಂಡ್ ಡಾಟ್ ಹಾಕಿರ್ತೀವಲ್ಲ ಅಲ್ಲಿಂದ 1 ಇಂಚ್ ತಗೊಳ್ರಿ. ನಮಗೆ ಕ್ರಾಸಾಗಿ ತಗೋಬೇಕು ಅಂತ ಎಲ್ಲಿ ತಗೋಬೇಕು ಅಂತ ಕನ್ಫ್ಯೂಸ್ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಎರಡಕ್ಕೂ ಮಧ್ಯದಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದು 2 ಇಂಚ್ ಅನ್ನೋದು ನಾನು ತಗೊತಾ ಇದ್ದೀನಿ. ಇಲ್ಲಿ ನೋಡಿ ಕ್ರಾಸಾಗೆ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಕಪ್ಸ್ ಅನ್ನೋದು ಚೂಪಾಗಿ ಬರ್ದಲೆ ಸ್ವಲ್ಪ ಒಂಥರ ಕಪ್ಸ್ ಅನ್ನೋದು ಅಪ್ಪಚ್ಚಿ ಆಗ್ತಾ ಆ ಥರ ಆಗದಿದ್ದಂಗೆ ನೀಟಾಗಿರುತ್ತೆ. ಇದು ನೋಡೋ ಫ್ರೆಂಡ್, ನಾನು ಬ್ಯಾಕಲ್ಲಿ ಬಂದುಬಿಟ್ಟು 5.7 ಅನ್ನೋದು ತಗೊಂಡಿರ್ತೀವಲ್ಲ, ಇಲ್ಲಿ 1/2 ಇಂಚ್ ಅನ್ನೋದು ಸ್ವಲ್ಪ ಒಳಗಡೆ ತಗೊತಿದ್ದೀನಿ, ಅಂದರೆ 5.5 ತಗೊತೀನಿ. ಇದೇನಕ್ಕಂದರೆ ಫ್ರಂಟ್ ಪಾರ್ಟ್ಗೋಸ್ಕರ ಕರ್ವ್ ತೆಗಿಬೇಕಲ್ಲ, ಅದಕ್ಕೋಸ್ಕರ ಒಂದೇ ಸಲ 5.5 ಅನ್ನೋದು ಇಟ್ಕೋಬೇಕು. ಒಂದು 1/4 ಇಂಚ್ ನಾವು ಒಳಗಡೆ ತಗೊಬಿಟ್ರೆ ನಮ್ಮ ಕರ್ವ್ ಅನ್ನೋದು ನೀಟಾಗೆ ಬರುತ್ತೆ. ಈ ರೀತಿ ಹಾಕೊಂಬಿಟ್ರೆ ನಮಗೆ ಫ್ರಂಟಲ್ಲಿ ಕರ್ವ್ ಶೇಪು ನೀಟಾಗಿ ಕುತ್ಕೊಳುತ್ತೆ. ಇವಾಗ ಥರ್ಡ್ ಡಾಟ್ಗೋಸ್ಕರ ಸ್ಕೇಲಲ್ಲಿ ಅಲ್ಲಿ ಇಟ್ಬಿಟ್ರೆ ನಮ್ಗೆ ಅಲ್ಲಿ ಸ್ಟ್ರೈಟಾಗಿ ಬಂದುಬಿಡುತ್ತೆ. ಈ ರೀತಿ ಸ್ಟ್ರೈಟಾಗಿ ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ನೀವು ಕಟಿಂಗ್ ಮಾಡಿದ್ರಲ್ಲಿ ಏನೋ ತಪ್ಪಿದೆ ಅಂತಂದು ಒಂದು ಸಲ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇವಾಗ ನಾವು ಕೆಳಗಡೆ ನಾವು ಶೇಪ್ ಬೆಲ್ಟ್ ಕೊಟ್ಟಿರ್ತೀವಲ್ಲ ಅಲ್ಲಿ ಕೂಡ ಒಂದು ಸಲ ಅಳತೆ ಮಾಡ್ಕೊತಾ ಇದ್ದೀನಿ. 7 ಇಂಚ್ ಬಂದಿದೆ ನೋಡಿರಿ, ಇಲ್ಲಿಂದ 3 ಇಂಚ್ ಐತೆ ಇಲ್ಲಿ. ತಿರ್ಗಿ ನಾನು ಅಲ್ಲಿಂದ ನೋಡ್ಕೊತಾ ಇದ್ದೀನಿ 7 ಇಂಚ್ ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಮೇಲೆದಕ್ಕೂ ಕೆಳದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೋಡಿರಿ ಫ್ರೆಂಡ್. ಇದು ಪಟ್ಟಿ ಬಂದುಬಿಟ್ಟು ಸೈಡ್ ಜಾಯಿಂಟ್ ಕಡೆ 2 ಇಂಚ್ ಐತೆ. ಇಲ್ಲಿಂದ ನಾನು ಕೆಳಗಡೆಯಿಂದ 2.5 ತಗೊತೀನಲ್ಲ ನಾನು ಯಾವಾಗಲೂ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಾಂದರೆ ನಮ್ಗೆ ಅದು 4 ಡಾಟ್ ಬೇಕು ಅಂತಂದರೆ ನಾನಲ್ಲಿ ಜಾಗ ಕಾಣಿಸುತ್ತಲ್ಲ, ಅದನ್ನು 4 ಡಾಟ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. 4 ಡಾಟ್ ಬೇಡ ಅಂತಂದರೆ ಅದನ್ನು ಕಟ್ ಮಾಡೋದು. ಈ ರೀತಿ ನಾವು ನೀಟಾಗಿ ಫಿನಿಶಿಂಗ್ ಕೊಡೋದು. ಆ ಕಡೆ ಎಕ್ಸ್ಟ್ರಾ 2 ಇಂಚ್ ಅನ್ನೋದು ತಗೊಂಡಿದ್ದೀನಿ. ಇವಾಗ ಬ್ಲೌಸಲ್ಲಿ ನೋಡಿರಿ, ಇವಾಗ ನಾನು ಹೇಳ್ತಾ ಇದ್ನಲ್ಲ ಫ್ರಂಟಲ್ಲೇ ನಾನು ತಗೊಂಡಿಲ್ಲ ಅಂತಂದು, ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಂಬಿಟ್ಟು ನಾವು ನಾನು ಏನಂದರೆ ಇದರಲ್ಲಿ ಕರೆಕ್ಟಾಗೆ ತಗೊಂಡ್ಬಿಟ್ಟೆ ಅಳತೆ. ಫ್ರಂಟ್ ಪಾರ್ಟಲ್ಲಿ ಅದು ನೋಡಿ ಅಲ್ಲಿ ಕರೆಕ್ಟಾಗಿ ತಗೊಂಡಿದ್ದೀನಿ. ಅಲ್ಲಿ ಕಚ್ಚಿಗೆ ನಾನು ಬಿಟ್ಟಿಲ್ಲ. ಕಟ್ಟಿಂಗ್ ಮಾಡೋ ಸರಿ ಅದನ್ನು ಕಚ್ಚನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು ಹೋಗೋದು. ಫುಲ್ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ಸ್ ಫ್ರೆಂಡ್ಸ್. ಅರ್ಥ ಏನನ್ನ ಆಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಏನನ್ನ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕೊಡ್ತಾ ಇರಬೇಕಿಲ್ಲಿ. ರೌಂಡಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಅದು 1/2 ಇಂಚ್ ಅನ್ನೋದು ನಾನು ಕಟ್ ಮಾಡಿದ್ದೀನಿ. ಅದನ್ನು ಸೇರಿಸಿದ್ದೀವಿ ಅಂದ್ಕ ಆವಾಗ ಒಳಗಡೆ ಎಲ್ಲ ಚೆನ್ನಾಗಿರೋದಿಲ್ಲ, ಅಂದರೆ ಲೂಸ್ ಬಂದುಬಿಡುತ್ತೆ. ಶೋಲ್ಡರ್ ನಾವು ಫ್ರಂಟ್ ಪಾರ್ಟ್ ತಪ್ಪು ಮಾಡಿದ್ರೇ ನಮಗೆ ಶೋಲ್ಡ್ರ್ ಅನ್ನೋದು ಜಾರ್ತಾ ಇರುತ್ತೆ. ಕರೆಕ್ಟಾಗಿ ಈ ಬ್ಲೌಸ್ಗೆ ತಕ್ಕಂತೆ ಶೋಲ್ಡರ್ ಅನ್ನೋದು ಕೊಡಬೇಕು, ಮತ್ತು ಫ್ರಂಟಲ್ಲಿ ಕೂಡ ಕರೆಕ್ಟಾಗಿ ಕೊಡಬೇಕು. ಈ ರೀತಿ ಕೆಳಗಡೆ ಕೂಡ ಒಂದು ಸಲ ಮಾರ್ಕಿಂಗ್ ಮಾಡ್ಕೋಬೇಕು. ನಾವು ಒಲೆ ಸಾರಿ ಮಾರ್ಕಿಂಗ್ ಅನ್ನೋದು ಮೇಲೆ ಕಾಣಿಸೋ ಥರ ಇಟ್ಕೋಬೇಕು. ಆವಾಗ ನಮಗೆ ಮಾರ್ಕರ್ ಅನ್ನೋದು ಬ್ಲೌಸ್ ಅನ್ನೋದು ಕನ್ಫ್ಯೂಸ್ ಆಗೋಲ್ಲ, ನೀಟಾಗೆ ಕಟ್ ಮಾಡಿಬಿಡ್ತೀವಿ. ಇವಾಗ ನಾವು ಕ್ರಾಸ್ ಬೆಲ್ಟ್ ಕೊಟ್ಟಿದ್ದೀವಲ್ಲ, ಇದು ಕ್ರಾಸ್ ಬೆಲ್ಟ್ಗೋಸ್ಕರ ನೋಡಿ. ಫಸ್ಟು ನಾನು ಒಂದು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಒಂದು ಸಲ ಮಾರ್ಜಿನ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ.
ಈ ರೀತಿ ನಾನು ಹುಕ್ಸ್ಗೋಸ್ಕರ ನಾನು ಲೈನ್ ಹಾಕ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ, ಅದನ್ನು ಕನ್ಫ್ಯೂಸ್ ಆಗಬಾರ್ದು ಅಂತಂದು ನೀಟಾಗಿ ಒಂದು ಕೆಳಗಡೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋದು. ಹುಕ್ಸ್ ಪಟ್ಟಿಗೋಸ್ಕರ ಬಿಡಬೇಕು ಫ್ರೆಂಡ್ಸ್, ಹಂಗಾದರೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಒಲೆ ಸಾರಿ ಹೆಚ್ಚು ಕಮ್ಮಿ ಬೀಳ್ದಲ್ಲೇ ನೀಟಾಗಿ ಬರುತ್ತೆ. ಈ ರೀತಿ ಇವಾಗ ಹುಕ್ಸ್ ಪಟ್ಟಿ ಕಡೆ ಎಷ್ಟಿದೆ ಅಂತ ಬ್ಲೌಸಲ್ಲಿ ನೋಡ್ಕೊಳ್ರಿ. 3 ಇಂಚು 2.25 ಇಂಚ್ ಬಂದೈತೆ. ಒಂದೊಂದು ಹಾಫ್ ಇಂಚ್ ಖರ್ಚಿಗೋಸ್ಕರ ಎಲ್ಲ ಸೇರಿ 3.5 ಇಂಚ್ ಅಷ್ಟು ತಗೊಂಡಿದ್ದೀನಿ. ಈ ಕಡೆ ನಾನು 2.5 ಇಂಚ್ ಅನ್ನೋದು ನೋಡಿಕೊಂಡಿದ್ದೀನಲ್ಲ, ಅಂದರೆ ಈ ಸೈಡ್ ಜಾಯಿಂಟ್ ಕಡೆ ಅದು ಎಷ್ಟಿದೆ ಅಂತಂದು ನಾವು ಕ್ರಾಸಾಗಿ ನೋಡ್ಕೊಂಬಿಟ್ಟು ಅದೆಷ್ಟಿದೆ ಅಷ್ಟು 2.5 ಅನ್ನೋದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಫ್ರಂಟಲ್ಲಿ ನಮ್ಗೊಂದೊಂದು ಸಲ ತಗ್ಗು ಬರುತ್ತಲ್ಲ ಕ್ರಾಸಾಗಿ ಮಾಡೋ ಸಾರಿ, ಅದೆಷ್ಟು ಅಂತಂದರೆ ಬ್ಲೌಸಲ್ಲಿ ನಾವು ಇಟ್ಕೊಂಡಿರ್ತೀವಲ್ಲ 3.5 ಅದನ್ನೇ ಇಡಬೇಕು ಫ್ರೆಂಡ್ಸ್. ಆವಾಗ ನಮಗೆ ಕರೆಕ್ಟಾಗಿ ಯಾವ ಶೇಪಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಕೂತ್ಕೊಂತದೆ. ಈ ರೀತಿ ಇಲ್ಲಿ ಒಂದು ಸ್ವಲ್ಪ ಇದು 2.5 ಐತೆ ಬ್ಲೌಸ್ ಸೈಡ್ ಜಾಯಿಂಟ್ ಕಡೆ, ಹುಕ್ಸ್ ಕಡೆ 3.5 ಐತೆ. ಅದು 2 ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಕ್ರಾಸ್ ಅನ್ನೋದು 2.25 ಅಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದೇ ರೀತಿನೇ ಕಟ್ ಮಾಡ್ಕೋಬೇಕು, ಆವಾಗ ಯಾವ ಬ್ಲೌಸ್ಗನ್ನಾಗಲಿ ಪರ್ಫೆಕ್ಟಾಗಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.